ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕಳೆದ ಕೆಲ ತಿಂಗಳಿಂದ ಉತ್ತರ ಪ್ರದೇಶದ ಸಂಬಲ್ ತುಂಬಾ ಸುದ್ದಿಯಲ್ಲಿದೆ. ಯೋಗಿಜ ಎರಡೂ ಕಣ್ಣುಗಳು ಈಗ ಅಲ್ಲೇ ಇದೆ. ಪ್ರಸ್ತುತ ಸಂಬಲ್ನ ಪರಿಸ್ಥಿತಿಯನ್ನು ನೋಡಿ ATS ಆಂಟಿ ಟೆರರಿಸ್ಟ್ ಸ್ಕ್ವಾಡ್ನ ಪ್ರಧಾನ ಕಚೇರಿಯನ್ನ ಸ್ವತಃ ಸಂಬಲ್ನಲ್ಲಿ ಸ್ಥಾಪಿಸುವ ಚರ್ಚೆ ನಡೀತಾ ಇದೆ. ಆದರೆ ಸಂಬಲ್ ಸಂಸದ ರೆಹಮಾನ್ ಬರ್ಗ್ ಸಾಹೇಬ್ರಿಗೆ ATSನ ಪ್ರಧಾನ ಕಚೇರಿಯನ್ನ ಸಂಬಲ್ನಲ್ಲಿ ಸ್ಥಾಪಿಸೋದು ಸ್ವಲ್ಪವೂ ಕೂಡ ಇಷ್ಟ ಇಲ್ಲ. ATS ನಮ್ಮೂರಿನಲ್ಲೇ ಬೇಡ ಅಂತಿದ್ದಾರೆ. ಯಾಕೆ? ATSನ ಹೆಡ್ ಆಫೀಸ್ ಸಂಬಲ್ನಲ್ಲಿ ಆದ್ರೆ ಇವರಿಗೆ ಏನ್ ನಷ್ಟ? ಇದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಮೊದಲು ಸಂಬಲ್ನಲ್ಲಿ ATSನ ಪ್ರಧಾನ ಕಚೇರಿಯನ್ನು ವಿರೋಧಿಸಿ ಅಲ್ಲಿನ ಸಂಸದ ರೆಹಮಾನ್ ಬರ್ಗ್ ಮಾತನಾಡಿರೋ ಒಂದು ವಿಡಿಯೋ ಇದೆ. हमारे संबल के लोगों को, जो यहाँ संबल के बाशिंदे हैं, उनको ATS कार्यालय की जरूरत है। उनको ज़रूरत है यहाँ पे यूनिवर्सिटी की, अच्छे मेडिकल कॉलेज की और उद्योग की, जिससे कि लोगों को रोजगार मिल सके. ಅವ್ರು ಹೇಳ್ತಾರೆ, ಇದರ ಅವಶ್ಯಕತೆ ಏನಿದೆ? ಇಲ್ಲಿನ ಮಕ್ಕಳನ್ನ ಭಯದಲ್ಲಿ ಯಾಕೆ ಇಡ್ತೀರಾ? ಇಲ್ಲಿ ಸಿಚುವೇಶನ್ ನಾರ್ಮಲ್ ಆಗಿಯೇ ಇದೆ ಅಂತ ರೆಹಮಾನ್ ಬರ್ಗ್ ಹೇಳ್ತಾರೆ. ಸಂಬಲ್ನಲ್ಲಿ ATS ಹೆಡ್ ಆಫೀಸ್ ಓಪನ್ ಆದ್ರೆ ಈ ಸಂಸದರಿಗೆ ಏನ್ ಸಮಸ್ಯೆ ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನೋಡಿ. ATS ಟೆರರಿಸ್ಟ್ಗಳ ಕಾರ್ಯಾಚರಣೆ ಮಾಡುತ್ತೆ. ಅದರಿಂದ ಇವ್ರಿಗೆ ಯಾಕೆ ಸಮಸ್ಯೆ ಆಗ್ಬೇಕು? ಭಯ ಪಡಬೇಕಾಗಿದ್ದು ಟೆರರಿಸ್ಟ್ಗಳಲ್ವಾ? ನೋಡಿ, ಇದೇ ಸಂಸದ ರೆಹಮಾನ್ ಬರ್ಗ್ ವಿದ್ಯುತ್ ಕಳ್ಳತನ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು. ದಂಡ ಕೂಡ ವಿಧಿಸಲಾಗಿತ್ತು. ಇಂಥ ಕಳ್ಳ ಸಂಸದ ಹೇಳ್ತಾರೆ ಸಂಬಲ್ನಲ್ಲಿ ATS ಅವಶ್ಯಕತೆ ಇಲ್ಲ ಅಂತ. ಬಟ್ ನಾವೀಗ ಸಂಬಲ್ನಲ್ಲಿ ATS ಯಾಕೆ ಅಷ್ಟೊಂದು ಅವಶ್ಯಕ ಅನ್ನೋದನ್ನ ಹೇಳ್ತೀನಿ ಕೇಳಿ. ನವೆಂಬರ್ 24ರಲ್ಲಿ ಜಾಮಾ ಮಸೀದಿಯಲ್ಲಿ ಒಂದು ಸರ್ವೆ ನಡೆಯುತ್ತೆ. ಆ ಟೈಮಲ್ಲಿ ಹಿಂಸಾಚಾರಗಳು ಕೂಡ ನಡೆಯುತ್ತೆ. ಅದರ ತನಿಖೆಗೆ ಅಂತ ಒಂದು ಕಮಿಟಿ ರಚಿಸಿದ್ರು. ಆ ಕಮಿಟಿ ರಿಪೋರ್ಟ್ ಅನ್ನು ಕೂಡ ಕೊಡುತ್ತೆ. ಆ ವರದಿಯಲ್ಲಿ ಏನಿತ್ತು ಅಂದ್ರೆ, ಸಂಬಲ್ನಲ್ಲಿ ಹಿಂದೂಗಳ ಜನಸಂಖ್ಯೆ 45% ಇತ್ತು, ಆದ್ರೆ ಈಗ 15%ಗೆ ಬಂದಿದೆ ಅಂತ. ಹಾಗಾದ್ರೆ ಹೇಗಾಯ್ತು ಇದು? ಇದು ಒಂತರಹ ಕಾಶ್ಮೀರದ ಕಥೆಯೇ. ಯಾವಾಗೆಲ್ಲ ಸಂಬಲ್ನಲ್ಲಿ ದಂಗೆ ಗಲಭೆಗಳು ನಡೆದು ಆಗೆಲ್ಲ ಅಲ್ಲಿ ಹಿಂದೂಗಳ ಹತ್ಯೆಗಳು ಆದವು. ಸಾವಿರಾರು ಹಿಂದೂಗಳು ಊರನ್ನೇ ಬಿಟ್ಟು ಗಂಟು ಮೂಟೆ ಕಟ್ಕೊಂಡು ಹೋಗ್ತಾರೆ. ಇದನ್ನ ನಾವೇ ಸ್ಪೆಷಲ್ ಆಗಿ ಹೇಳ್ತಾ ಇಲ್ಲ, ತನಿಖೆಯ ವರದಿಗಳೇ ಹೇಳ್ತಾ ಇವೆ. ವಿಷಯ ಏನಂದ್ರೆ, ಹೀಗೆ ಇವರಿಗೆಲ್ಲ ಹಿಂದೂಗಳನ್ನ ಅಲ್ಲಿಂದ ಓಡಿಸಿ ಸಂಬಲನ ಪಾಕಿಸ್ತಾನ ಮಾಡಬೇಕಾಗಿತ್ತು. ಏನು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅದಕ್ಕೆ ಈಗ ಅಡ್ಡಿ ಆಗ್ತಾ ಇರೋದು ಬುಲ್ಡೋಸರ್ ಬಾಬಾ ಯೋಗಿ ಆದಿತ್ಯನಾಥ್ ಜಿ. ನೋಡಿ, ಮೊದಲೆಲ್ಲ ಸಂಬಲ್ನಲ್ಲಿ ದಂಗೆಗಳಾದ್ರೆ ಅಲ್ಲಿನ ಪೊಲೀಸರು ಅಮಾಯಕ ಹಿಂದೂಗಳನ್ನೇ ಅರೆಸ್ಟ್ ಮಾಡ್ತಾ ಇದ್ರು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ವಾ, ಹಾಗೆ. ಪಾಪ ಈ ನರಕ ಸಹಿಸ್ಕೊಳ್ಳೋಕೆ ಆಗದೆ ಹಿಂದೂಗಳು ಅಲ್ಲಿಂದ ಊರು ಬಿಟ್ಟು ಹೋದ್ರೆ ಇದೇ ಸಂಸದ ರೆಹಮಾನ್ ಬರ್ಗ್ ಕಡೆಯವರು ಅವರ ಆಸ್ತಿ ಪಾಸ್ತಿಗಳನ್ನ ಕಡಿಮೆ ಬೆಲೆಗೆ ಮುಸ್ಲಿಮರು ಖರೀದಿ ಮಾಡ್ಕೊಳ್ತಾ ಇದ್ರು. ತನಿಖೆ ನಡೆದಾಗ ಅಲ್ಲಿ ಟೆರರಿಸ್ಟ್ ಮಾಡ್ಯೂಲ್ಗಳು ಬೆಳಕಿಗೆ ಬಂದವು. ದುಬೈನಲ್ಲಿ ಕೂತ್ಕೊಂಡು ಸಂಬಲ್ಗೆ ಫಂಡಿಂಗ್ ಮಾಡ್ತಾ ಇದ್ರು ಅನ್ನೋದು ಕೂಡ ಬಯಲಾಗಿತ್ತು. ಅಷ್ಟೇ ಅಲ್ಲ, ಪಾಕಿಸ್ತಾನದ ಜೊತೆ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಕೂಡ ಸೇರ್ಕೊಂಡಿದ್ರು. ಇಂಥವ್ರು ಈಗ ATS ಬೇಡ ಅಂತಿದ್ದಾರೆ. ಹೊಸ ವರಸೆ ಬೇರೆ ಶುರುವಾಗಿದೆ. ATS ಬದಲಿಗೆ ಆಸ್ಪತ್ರೆ, ಯೂನಿವರ್ಸಿಟಿ ಕಟ್ಟಿಸಿ ಅಂತ. ಹಾಗೆ ನೋಡಿದ್ರೆ ಆ ಕೆಲಸವನ್ನ ಇವರೇ ಮಾಡಬಹುದಿತ್ತಲ್ವಾ? ಯಾವ ಜಾಗದಲ್ಲಿ ಭಯೋತ್ಪಾದನಾ ಚಟುವಟಿಕೆ ತಾಂಡವ ಆಡ್ತಿದೆಯೋ, ಯಾವ ಜಾಗದಲ್ಲಿ ಪಾಕಿಸ್ತಾನದ ವಾಟ್ಸ್ಆ್ಯಪ್ ಗ್ರೂಪ್ಗಳು ಆಕ್ಟಿವ್ ಆಗಿದೆಯೋ, ಯಾವ ಜಾಗದಲ್ಲಿ ದಂಗೆಗೆ ಮುಸ್ಲಿಮರನ್ನ ರೆಡಿ ಮಾಡಲಾಗ್ತಾ ಇದೆಯೋ, ಅಂಥ ಜಾಗದಲ್ಲಿ ATS ಪ್ರಧಾನ ಕಚೇರಿಯನ್ನ ಓಪನ್ ಮಾಡಲೇಬೇಕಲ್ವಾ? ಅದನ್ನೇ ಈಗ ಯೋಗಿಜಿ ಮಾಡ್ತಾ ಇರೋದು. ಯಾವಾಗ ATS ಬರುತ್ತೆ ಅಂತ ಆಯ್ತು, ಕೂಡಲೇ ಸ್ಕೂಲ್ ಕಟ್ಟಿಸಿ, ಆಸ್ಪತ್ರೆ ಕಟ್ಟಿಸಿ ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ಇದೆಲ್ಲ ಮೊದಲು ನೆನಪಾಗ್ಲಿಲ್ವಾ? ಹಾಗಾದ್ರೆ ರೆಹಮಾನ್ ಬರ್ಗ್ ಕರೆಂಟ್ ಕದಿಯೋ ಬದಲಿಗೆ ಅದನ್ನ ಮಾಡಬಹುದಿತ್ತಲ್ವಾ? ಇವರಿಗೆ ಬೇಕಾಗಿರೋದು ಸ್ಕೂಲು ಅಲ್ಲ, ಆಸ್ಪತ್ರೆಯೂ ಅಲ್ಲ. ಇವರಿಗೆ ATS ವಿರೋಧ ಮಾಡಬೇಕು ಅಷ್ಟೇ. ಜಾಮಾ ಮಸೀದಿ ಹತ್ತಿರವೇ ಪೊಲೀಸ್ ಠಾಣೆ ಓಪನ್ ಆಗಿದೆ. ಇನ್ನೇನು ಅದರ ಹತ್ತಿರದಲ್ಲಿಯೇ ATS ಕೂಡ ಆಗ್ತಾ ಇದೆ. ನನ್ನ ಅಭಿಪ್ರಾಯ, ಕಲ್ಕಿ ಅವತಾರವು ಸಂಬಲ್ನಲ್ಲೇ ಆಗುತ್ತಾ ಅಂತ. ಆಗ ಯಾರು ತಡೆಯೋಕೆ ಆಗಲ್ಲ. ನೋಡಿ, ಸಂಬಲ್ನಲ್ಲಿ ಮಾತ್ರ ಅಲ್ಲ,
ದೇವಬರ್ನಲ್ಲಿಯೂ ನೋಡಿದರೆ ಅಲ್ಲಿಯೂ ATS ಸೆಂಟರನ್ನು 2022ರಲ್ಲಿ ಶಿಲಾನ್ಯಾಸ ಮಾಡಿದರು ಯೋಗೀಜಿಯವರು. ಈಗ ಇದನ್ನು ಸಂಬಲ್ನಲ್ಲಿ ಸ್ಥಾಪಿಸೋದಕ್ಕೆ ಕಾರಣ ಏನಂದರೆ, ನಿವೃತ್ತ ನ್ಯಾಯಮೂರ್ತಿಗಳಾದ ದೇವೇಂದ್ರ ಅರೋರಾ ಅವರ ಅಧ್ಯಕ್ಷತೆಯ ನ್ಯಾಯಾಂಗ ತನಿಖಾ ಆಯೋಗ ಹೇಳಿದೆ, ಸಂಬಲ್ನ ಹಿಂಸಾಚಾರ ಮತ್ತು ಉತ್ತರ ಪ್ರದೇಶದ ಬೇರೆ ಬೇರೆ ನಗರದಲ್ಲಿ ಅಂದರೆ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರೋ ಜಾಗದಲ್ಲಿ ಹಿಂಸಾಚಾರ ನಡೆಸೋಕೆ ಷಡ್ಯಂತ್ರಗಳನ್ನು ಮಾಡಲಾಗುತ್ತೆ ಅಂತ. ಹಾಗೆ ಆ ಷಡ್ಯಂತ್ರವನ್ನು ಬಾರ್ಡರ್ನ ಹೊರಗಿನಿಂದ ನಡೆಸಲಾಗ್ತಾ ಇದೆ ಅಂತಲೂ ಹೇಳ್ತಾರೆ. ಇಂಥ ಜಾಗದಲ್ಲಿ ATS ಬೇಕೋ ಬೇಡವೋ ಹೇಳಿ? ಬಾರ್ಡರ್ ಹೊರಗಿನಿಂದ ಷಡ್ಯಂತ್ರ ನಡೆಸ್ತಾ ಇರೋದ್ರಿಂದಲೇ ಈ ಜಾಗದಲ್ಲಿ ATS ಓಪನ್ ಆಗ್ತಾ ಇರೋದು. ಟೆರರಿಸ್ಟ್ಗಳನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಸಂಬಲ್ನಲ್ಲಿ ATS ತುಂಬ ಅವಶ್ಯಕ. ಇದೇ ಸಂಬಲ್ನಲ್ಲಿ ಎಷ್ಟು ಹಿಂದೂಗಳು ಸತ್ತಿದ್ದಾರೆ ಅನ್ನೋದಕ್ಕೆ ದಾಖಲೆಗಳೇ ಇದೆ. ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೋರೋದಕ್ಕೆ ಅಲ್ಲಿರೋದು ಸಿದ್ದರಾಮಯ್ಯ ಅವರಲ್ಲ, ಯೋಗಿ ಆದಿತ್ಯನಾಥ್ ಜಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.